ಬನ್ನಿ 2025ರಲ್ಲಿ ಬಂದ ರಶ್ಮಿಕಾ ಮಂದಣ್ಣ ನಟನೆಯ ತೆಲುಗು ಸಿನಿಮಾ ದಿ ಗರ್ಲ್ ಫ್ರೆಂಡ್ ಬಗ್ಗೆ ಮಾತಾಡೋಣ. ಆಧುನಿಕ ಸಂಬಂಧದಲ್ಲಿ ನಿಜವಾದ ಪ್ರೀತಿ ಅಂದ್ರೆ ಏನು? ಈ ಸಿನಿಮಾ ಇದೇ ಪ್ರಶ್ನೆಯನ್ನ ಕೇಳುತ್ತೆ. ಇದು ಪ್ರೀತಿ, ಪೊಸೆಸಿವ್ನೆಸ್ ಮತ್ತು ಸ್ವಾಭಿಮಾನದ ಹುಡುಕಾಟದ ಒಂದು ಕಥೆ. ಪ್ರೀತಿ ಅನ್ನೋದು ಕಂಟ್ರೋಲ್ ಆದ್ರೆ ಏನಾಗ್ಬೋದು? ಬನ್ನಿ ಈ ಚಿತ್ರದ ಒಳಹೊರಗನ್ನು ನೋಡೋಣ. ಇದು ಸಂಪೂರ್ಣವಾಗಿ ರಶ್ಮಿಕಾ ಮಂದಣ್ಣ ಅವರ ಸಿನಿಮಾ. ಹೌದು, ಇದನ್ನ ಅವರ ಕೆರಿಯರ್ ಬೆಸ್ಟ್ ಮತ್ತು ತುಂಬಾನೇ ಪ್ರಬುದ್ಧವಾದ ನಟನೆ ಅಂತ ಹಲವರು ಹೇಳ್ತಿದ್ದಾರೆ. ಅವರ ದುರ್ಬಲತೆ, ಮೌನದ ಶಕ್ತಿ, ಹೀಗೆ ಎಲ್ಲಾ ಸೂಕ್ಷ್ಮ ಭಾವನೆಗಳನ್ನ ಅದ್ಭುತವಾಗಿ ತೋರಿಸಿದ್ದಾರೆ. ಇನ್ನು ದೀಕ್ಷಿತ್ ಶೆಟ್ಟಿ ಅವರ ಪಾತ್ರ ನೋಡೋರಿಗೆ ಸಿಟ್ಟು ಬರೆಸ್ಬೇಕು, ಅದರಲ್ಲಿ ಅವರು ಗೆದ್ದಿದ್ದಾರೆ. ಸರಿ, ನಟನೆ ಬಿಟ್ಟು ಸಿನಿಮಾದಲ್ಲಿ ಬೇರೆ ಏನ್ ಚೆನ್ನಾಗಿದೆ, ಏನ್ ಚೆನ್ನಾಗಿಲ್ಲ ನೋಡಿ. ರಶ್ಮಿಕಾ ನಟನೆ ಪ್ಲಸ್ ಆದ್ರೆ ಸಿನಿಮಾದ ನಿಧಾನಗತಿ ಒಂದು ಮೈನಸ್ ಪಾಯಿಂಟ್. ಮೊದಲ ಅರ್ಧದಲ್ಲಿ ಕಥೆಯನ್ನ ಭಾವನಾತ್ಮಕವಾಗಿ ಕಟ್ಟಿಕೊಟ್ಟಿರೋದು ಎಲ್ಲರಿಗೂ ಇಷ್ಟವಾಗಿದೆ. ಆದ್ರೆ ಸೆಕೆಂಡ್ ಹಾಫ್ ತುಂಬಾ ನಿಧಾನವಾಗಿದೆ ಮತ್ತೆ ಒಂದೇ ತರ ಇದೆ. ಹಾಗಾದ್ರೆ ಇಷ್ಟೆಲ್ಲ ನೋಡಿದ್ಮೇಲೆ ಕೊನೆ ತೀರ್ಪು ಏನೋ? ರೇಟಿಂಗ್ 3.25/5. ಅಂದ್ರೆ ಸಿನಿಮಾ ಚೆನ್ನಾಗಿದೆ, ಆದ್ರೆ ಪರ್ಫೆಕ್ಟ್ ಅಂತೂ ಅಲ್ಲ. ಸೊ ಈ ಸಿನಿಮಾ ಯಾರಿಗೆ? ಸೀರಿಯಸ್ ಡ್ರಾಮಾ ಇಷ್ಟಪಡೋರಿಗೆ ಇದು ಒಳ್ಳೆ ಆಯ್ಕೆ. ಒಟ್ಟಿನಲ್ಲಿ ಇದು ಯೋಚನೆ ಮಾಡೋ ತರದ ಸಿನಿಮಾ. ಎಲ್ರಿಗೂ ಇಷ್ಟ ಆಗೋದು ಕಷ್ಟ. ಕೊನೆಗೆ ಈ ಸಿನಿಮಾ ಒಂದು ಪ್ರಶ್ನೆ ಕೇಳುತ್ತೆ: ಪ್ರೀತಿಯಲ್ಲಿ ನಮ್ಮನ್ನೇ ನಾವು ಕಳ್ಕೊಡ್ಬಾರ್ದಲ್ವೇ?